ತಾಯಿಯನ್ನ ನೆನೆದು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ಮಗ ರೇವಣ್ಣ ಅವರು. ಅಂತ್ಯಕ್ರಿಯಾ ಪರಿಶೀಲನೆಯ ವೇಳೆಯಲ್ಲೇ ಕಣ್ಣೀರನ್ನ ಹಾಕಿದ್ದಾರೆ ರೇವಣ್ಣ. ತಾಯಿ ಚೆನ್ನಮ್ಮ ನನಗೆ ದೇವತೆಯ ಸಮಾನ ಅಂತ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ನನ್ನ ದೇವರನ್ನ ನಾನು ಕಳೆದುಕೊಂಡೆ ಅಂತ ಇವತ್ತು ಕಂಬನಿಯನ್ನ ಮಿಡಿತಾ ಇದ್ರು. ರಂಗನಾಥ ಸ್ವಾಮಿ ಬೆಟ್ಟದಲ್ಲಿ ರೇವಣ್ಣ ಬಹಳ ದುಃಖಿತರಾಗಿ ಮಾತನಾಡಿದ್ದಾರೆ. ಕಾಪಾಡಬೇಕು. ನಮ್ಮ ತಾಯಿನ ಶಿಕ್ಷೆಯಲ್ಲಿ ದೊಡ್ಡ ಗುರುಗಳು ಚೆನ್ನಮ್ಮರೇ ಬನ್ನಿ ಅಂತಂದರು. ಈಗೆಲ್ಲಿ ಲಕ್ಷಾಂತರ ಫ್ಯಾಮಿಲಿ ಯಾರೇ ಹೋದ್ರು ಒಬ್ಬರಿಗೆ ಊಟ ಚಿಟ್ಟಿ ಕೊಟ್ಟು ಅವಕ್ಕೆ ಕೊಟ್ಟರು. ಸೀರೆ ಕೊಟ್ಟು ಇಟ್ಕೊಟ್ಟು ಎಲ್ಲ ಏನೇ ಕಷ್ಟ ಇದ್ದದೆಲ್ಲ ಇರ್ತಾರೆ. ಇವತ್ತು ಜೀವಕ್ಕೆ ಕಳ್ಕೊಂಡ್ಬಿಟ್ಟಿದ್ದೀವಿ. ಬೆಳಿಗ್ಗೆ ಬಂದರೆ ಮಧ್ಯಾಹ್ನ 3 ಗಂಟೆ ರಜೆ ಇಬ್ಬರು ನಮಗೆಲ್ಲ ಈ ಮಟ್ಟಿಗೆ ಬರ್ಬೇಕಾದ್ರೆ ನಮ್ಮ ತಾಯಿ ಆಶೀರ್ವಾದ ದೇವರೇ ಕಾಪಾಡಬೇಕು. ನಮ್ಮ ತಾಯಿನ ಶಿಕ್ಷೆಯಲ್ಲಿ ದೊಡ್ಡ ಗುರುಗಳು ಚೆನ್ನಮ್ಮರೇ ಬನ್ನಿ ಅಂತಂದರು. ಈಗೆಲ್ಲಿ ಲಕ್ಷಾಂತರ ಫ್ಯಾಮಿಲಿ ಯಾರೇ ಹೋದ್ರು ಒಬ್ಬರಿಗೆ ಊಟ ಚಿಟ್ಟಿ ಕೊಟ್ಟು ಅವಕ್ಕೆ ಕೊಟ್ಟರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಅಭಿಷೇಕ್, ಸದ್ಯ ಅಂತಿಮ ಯಾತ್ರೆ ಹೇಗೆ ಸಾಗ್ತಾ ಇದೆ? ಅಂತಿಮ ಸಂಸ್ಕಾರಗಳಿಗೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂತಿದ್ದಾರಂತ? HD ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ಈ ನಿನ್ನೆ ರಾತ್ರಿಯಿಂದನೇ ಚೆನ್ನಮ್ಮ ಅವರ ಒಂದು ಪಾರ್ಥಿವ ಶರೀರವನ್ನು ಅವರ ಸ್ವಗೃಹ ಆಗಿರ್ತಕ್ಕಂಥ ಪದ್ಮನಾಭ ನಿವಾಸದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಇಂದು ಬೆಳಗ್ಗೆ 11 ಗಂಟೆವರೆಗೂ ಕೂಡ ಸಾರ್ವಜನಿಕರ ಒಂದು ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟು ಇದೀಗ ತಮ್ಮ ಒಂದು ಹಾಸನ ಕ್ಷೇತ್ರ ಹೊಳೆನರಸೀಪುರ ಕ್ಷೇತ್ರಕ್ಕೆ ಈಗ ಪಾರ್ಥಿವ ಶರೀರ ರವಾನೆ ಆಗ್ತಿದೆ. ಸದ್ಯಕ್ಕೆ ನೆಲಮಂಗಲ ಅವರ ಒಂದು ಊರನ್ನು ದಾಟಿರುವಂಥದ್ದು. ಪ್ರತಿ ಹಂತದಲ್ಲೂ ಕೂಡ ಪ್ರತಿ ಊರಿನಲ್ಲೂ ಕೂಡ ಚೆನ್ನಮ್ಮ ಅವರಿಗೆ ಅವರ ಒಂದು ಪಾರ್ಥಿವ ಶರೀರಕ್ಕೆ ಸಾರ್ವಜನಿಕರು ಅಂತಿಮ ದರ್ಶನವನ್ನು ಹೇಳ್ತಿದ್ದಾರೆ. ಇದೇ ವೇಳೆಯಲ್ಲಿ ಏನು ತೆರೆದ ವಾಹನದಲ್ಲಿ ಹೋಗ್ತಿರ್ತಕ್ಕಂಥ ಅವರ ಒಂದು ಪಾರ್ಥಿವ ಶರೀರಕ್ಕೆ ಏನು ಹೂವಿನ ಹಾರ ಆಗಿರ್ಬೋದು, ಜೊತೆಗೆ ಪಟಾಕಿ ಸಿಡಿಸುವಂಥ ಒಂದು ಚಟುವಟಿಕೆ ಜನರಿಂದ ಆಗ್ತಿರುವಂಥದ್ದು. ತೆರೆದ ವಾಹನದಲ್ಲಿ ಕೇಂದ್ರ ಸಚಿವರು ಆಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಇದ್ದಾರೆ. ಅವರ ಜೊತೆಗೆ ಅವರ ಪುತ್ರ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ. ಇದಾಗಲೇ ಅವರ ಸಂಬಂಧಿಕರು ಕೂಡ ಏನು ಹಾಸನದ ಹೊಳೆನರಸೀಪುರ ತಲುಪಿರುವಂಥದ್ದು. ಅಲ್ಲಿ ಅವರ ಎರಡನೇ ಪುತ್ರ ಏನು ರೇವಣ್ಣ ಅವರು ಕೂಡ ಬಹಳ ಭಾವುಕರಾಗಿದ್ದಾರೆ. ಯಾಕಂತಂದರೆ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಚೆನ್ನಮ್ಮವರು ಈ ರೀತಿ ತಮ್ಮ ಒಂದು ಕುಟುಂಬನ ಅಗಲಿತಾರೆ ಅಂತ. ಎಲ್ಲರೂ ಕೂಡ ಈ ಪ್ರತಿ ಬಾರಿಯಂತೆ ಆಸ್ಪತ್ರೆಗೆ ಜಾಯ್ನ್ ಆಗ್ತಿದ್ರು, ಮತ್ತೆ ಒಂದು ಸಾವನ್ನ ಗೆದ್ದು ಚೆನ್ನಮ್ಮವರು ಬರ್ತಾ ಇದ್ರು. ಆದರೆ ಈ ಬಾರಿ ಹೋದಂಥ ಚೆನ್ನಮ್ಮವರು ಮತ್ತೆ ಬರದ ಲೋಕಕ್ಕೆ ಹೋಗಿದ್ದಾರೆ. ಹೀಗಾಗಿ ಈ ಒಂದು ನೋವು ದೇವೇಗೌಡರ ಒಂದು ಕುಟುಂಬಕ್ಕೆ ತುಂಬಲಾರದ ಒಂದು ನಷ್ಟ ಆಗಿದೆ. ದೇವೇಗೌಡರು ಕೂಡ ಏನು ತಮ್ಮ ಒಂದು ಭಾವುಕರಾಗಿ ತಮ್ಮ ಒಂದು ಪತ್ನಿಗೆ ಅಂತಿಮ ಒಂದು ವಿದಾಯವನ್ನು ಹೇಳ್ತಿದ್ದಾರೆ. ಅವರ ಹಿಂದೆ ಕೂಡ ಈಗ ದೇವೇಗೌಡರು ಕೂಡ ತಮ್ಮ ಒಂದು ಕಾರಿನಲ್ಲಿ ಹೋಗ್ತಿರುವಂಥದ್ದು. ಇಂದು ಸಂಜೆ ಏನು ರೇವಣ್ಣ ಅವರ ನಿವಾಸದಲ್ಲಿ ಚೆನ್ನಮ್ಮರ ಒಂದು ಪಾರ್ಥಿವ ಶರೀರನ ಇಡಲಾಗುತ್ತೆ. ನಾಳೆ ಬೆಳಿಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೂ ಕೂಡ ಏನು ಮತ್ತೆ ಸಾರ್ವಜನಿಕರ ಒಂದು ದರ್ಶನಕ್ಕೆ ಅವಕಾಶ ಮಾಡಿಕೊಳ್ಳಲಾಗುತ್ತೆ. ನಂತರ ಏನು ರಂಗನಾಥ ಅಲ್ಲಿನ ಸಮೀಪದ ರಂಗನಾಥ ಬೆಟ್ಟದ ಸಪ್ಪಲಿನಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಚೆನ್ನಮ್ಮರ ಒಂದು ಪಾರ್ಥಿವ ಶರೀರದ ಒಂದು ಅಂತಿಮ ಒಂದು ಅಂತ್ಯಕ್ರಿಯೆ ನಡೆಯುತ್ತೆ. ಈ ಒಂದು ಅಂತ್ಯಕ್ರಿಯೆಗೆ CM DK ಶಿವಕುಮಾರ್ ಸೇರಿದಂತೆ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಜೊತೆಗೆ ಕೇಂದ್ರದ ಒಂದಷ್ಟು ನಾಯಕರು ಕೂಡ ಬರುವಂಥ ನಿರೀಕ್ಷೆ ಇದೆ. ಇದರ ಜೊತೆಗೆ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಬಹಳ ಒಂದಷ್ಟು ನೋವನ್ನು ಹಂಚ್ಕೊಂಡಿದ್ದಾರೆ, ಟ್ವೀಟ್ ಕೂಡ ಮಾಡಿದ್ದಾರೆ. ಏನು ದೇವೇಗೌಡರಿಗೆ ಅವರ ಒಂದು ಪತ್ನಿಯ ಒಂದು ನೋವನ್ನು ತುಂಬಿಕೊಳ್ಳುವಂಥ ಒಂದು ಶಕ್ತಿಯ ಭಗವಂತ ಕೊಡಲಿ ಅಂತ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಟ್ವೀಟ್ ಅನ್ನ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಏನು ಚೆನ್ನಮ್ಮ ಅಭಿಷೇಕ್ ಅಂದ್ರೆ ಒಂದು ಗಮನಿಸೋದಿಲ್ಲಿ ಈಗ
ದೇವೇಗೌಡರು ಹೇಗಿದ್ದಾರಂತೆ, ಯಾವ ರೀತಿಯಾಗಿ ಸ್ಪಂದಿಸ್ತಿದ್ದಾರೆ ಭಾಳ, ಯಾಕಂದರೆ ಇಡೀ ವಯಸ್ಸಿನಲ್ಲಿ ಇಂಥದ್ದೊಂದು ನಿಜಕ್ಕೂ ನೋವಿನ ಸಂಗತಿ. ಅವ್ರನ್ನ ಯಾವ ರೀತಿಯಾಗಿ ಸಮಾಧಾನ ಮಾಡಲಾಗ್ತಿದೆ, ಈಗ ಬಂದಂಥ ಬೇರೆ ನಾಯಕರ ಜೊತೆಲಿ ಹೇಗೆ ರೆಸ್ಪಾಂಡ್ ಮಾಡ್ತಿದ್ದಾರಂತೆ ಈಗ? ಅಖಿಲೇಶ್, ಪ್ರತಿಯೊಬ್ಬ ನಾಯಕ ಕೂಡ ಇಲ್ಲಿ ಬಹಳ ಎಚ್ಚರಿಕೆಯಿಂದ ಗಮನಿಸ್ತಿರುವಂಥದ್ದು HD ದೇವೇಗೌಡ ಅವರ ಒಂದು ಚಲನವಲನ. ಯಾಕಂತಂದರೆ ಇಡೀ ಒಂದಲ್ಲ ಎರಡಲ್ಲ ದಶಕಗಳ ಕಾಲ ತಮ್ಮ ಒಂದು ರಾಜಕೀಯ ಜೀವನ ಆಗಿರ್ಬೋದು ಅಥವಾ ವೈಯಕ್ತಿಕ ಜೀವನ ಆಗಿರ್ಬೋದು, ತಮ್ಮ ಒಂದು ಜೋಡಿಯಾಗಿ ಪ್ರತಿ ಜೋಡಿಯಾಗಿ ಅವರ ಪತ್ನಿ ಚೆನ್ನಮ್ಮ ಅವರು ಪರಸ್ಪರ ಸಹಕಾರ ಕೊಟ್ಟಿದ್ದರು. ರಾಜಕೀಯದಲ್ಲಿ ಪತಿ ಇಷ್ಟು ಒಂದು ಮಟ್ಟಿಗೆ ಬೆಳೆದುಕೊಂಡ್ರು ಕೂಡ ಅವರ ಪತ್ನಿ ಯಾವುದೇ ರೀತಿಯ ರಾಜಕೀಯತವಾಗಿ ಎಲ್ಲಿಯೂ ಕೂಡ ಅವರು ಗುರುತಿಸ್ಕೊಂಡಿಲ್ಲ. ಜೊತೆಗೆ ಮನೆಗೆ ಬರುವಂಥ ಅತಿಥಿಗಳಿಗೆ ಊಟ ಮಾಡದೆ ಕಳಿಸಿರುವಂಥ ಒಂದು ಉದಾಹರಣೆ ಕೂಡ ಏನು ಚೆನ್ನಮ್ಮ ಅವರು ಇಟ್ಕೊಂಡಿಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ಅವರು ಚೆನ್ನಮ್ಮ ಅವರು ತಮ್ಮ ಒಂದು ಏನು ಪತ್ನಿಯ ಒಂದು ಜವಾಬ್ದಾರಿನ ಅವರು ನಿಭಾಯಿಸಿದ್ರು. ಇದೇ ಒಂದು ನೋವು ದೇವೇಗೌಡರಿಗೆ ಕಾಡ್ತಿರುವಂಥದ್ದು. ಇದಾಗಲೇ ಒಂದು ಕಡೆ ಕುಟುಂಬದಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆ ಒಂದು ಕಡೆ ಆದರೆ ರಾಜಕೀಯವಾಗಿ ಏರುಪರು ಒಂದು ಕಡೆ ಆಗ್ತಿದೆ. ಇದರ ನಡುವೆ ಈಗ ಪತ್ನಿ ಅಗಲಿಕೆ ಆಗ್ತಿರುವಂಥದ್ದು ಸಹಜವಾಗಿ ದೇವೇಗೌಡರಿಗೆ ಸಾಕಷ್ಟು ಒಂದು ನೋವನ್ನು ಉಂಟು ಮಾಡಿದೆ. ನಿನ್ನೆ ರಾತ್ರಿಯೂ ಕೂಡ ಏನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಭಾಳ ಭಾವುಕರಾಗಿದ್ದರು. ಆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರೇ ಸ್ವತಃ ದೇವೇಗೌಡರ ಒಂದು ಕಣ್ಣೀರನ್ನು ಒರೆಸುವಂಥ ಒಂದು ಕೆಲಸ ಮಾಡಿದರು. ಅಂದರೆ ಈ ಒಂದು ಅಗಲಿಕೆಯ ನೋವು ಅವ್ರಿಗೆ ಇನ್ನಷ್ಟು ಕೂಡ ಕಾಡತೊಡಗಿದೆ. ಹೀಗಾಗಿ ಸದ್ಯಕ್ಕೆ ಅವರು ಕೂಡ ಏನು ಪತಿಯ ಒಂದು ಅಂತಿಮ ಯಾತ್ರೆ ಹಿಂದೆ ತಮ್ಮದೇ ಕಾರಿನಲ್ಲಿ ಚಲಿಸ್ತಿದ್ದಾರೆ. ಆದರೆ ಈ ಒಂದು ನೋವು ಅವ್ರಿಗೆ ಎಷ್ಟರ ಮಟ್ಟಿಗೆ ನೋವು ಕೊಡುತ್ತೆ, ಜೊತೆಗೆ ಈ ಒಂದು ನೋವಿಂದ ಅವ್ರು ಎಷ್ಟರ ಮಟ್ಟಿಗೆ ಹೊರಗೆ ಬರ್ತಾರೆ ಅಂತ ಕೂಡ ಸದ್ಯಕ್ಕೆ ಉಳಿದಿರುವಂತ ಜೊತೆಲಿ ಅಭಿಷೇಕ್, ಈಗ ಅವರ ಹುಟ್ಟೂರಿನಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡ್ಕೊಂತಿದ್ದಾರೆ? ಯಾಕಂತಂದ್ರೆ ಹರದನಹಳ್ಳಿ ಒಂದು ಕಡೆ ತವರೂರು ಕೂಡ ಹೌದು, ಹುಟ್ಟೂರು ಕೂಡ ಹೌದು. ಅಲ್ಲಿ ಯಾವ ರೀತಿ ಸಿದ್ಧತೆ ಆಗ್ತಿದೆ? ಹೆಲಿಪ್ಯಾಡ್ಗಳನ್ನ ಕೂಡ ಈಗಾಗಲೇ ರೆಡಿ ಮಾಡ್ಕೊಂತಿದ್ದಾರೆ. ಭದ್ರತೆಯ ನಿಟ್ಟಿನಲ್ಲೂ ಕೂಡ ಹೇಗೆ ತಯಾರಿ ಆಗ್ತಿದೆ ಅಂತ? ಅಖಿಲೇಶ್, ಖಂಡಿತ ಇದಾಗಲೇ ಏನು ಚೆನ್ನಮ್ಮವರ ಒಂದು ಪಾರ್ಥಿವ ಶರೀರ ನೆಲಮಂಗಲ ದಾಟಿ ಏನೋ ಚಂದ್ರಪಟ್ಟಣ ಹತ್ರ ಹೋಗ್ತಿದ್ದೆ. ಇದರ ನಡುವೆ ಎಲ್ಲಿ ಏನು ಹೊಳೆ ನರಸೀಪುರದಲ್ಲಿ ಇದೀಗ ಇವತ್ತಿನ ರಾತ್ರಿ ಚೆನ್ನಮ್ಮವರ ಒಂದು ಪಾರ್ಥಿವ ಶರೀರನ ಅವರ ರೇವಣ್ಣ ಅವರ ನಿವಾಸದಲ್ಲಿ ಇಡಲಾಗುತ್ತೆ. ಜೊತೆಗೆ ರೇವಣ್ಣ ಅವರು ಜೊತೆಗೆ ಅಲ್ಲಿನ ಸ್ಥಳೀಯ ಶಾಸಕರು ಮತ್ತು ಮುಖಂಡರು ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಎಚ್ಚರ ವಹಿಸಿದ್ದಾರೆ. ಇದರ ಜೊತೆಗೆ ಅಲ್ಲಿನ ಜಿಲ್ಲಾಧ್ಯಕ್ಷರು ಕೂಡ ಏನು ಅಲ್ಲಿನ ಜನಗಳಿಗೆ ಮತ್ತು ಅಲ್ಲಿನ ಜಿಲ್ಲಾದ್ಯಂತ ನಿಷೇಧಾಜ್ಞೆ ಕೂಡ ಹೇಳಲಾದರೆ. ಜೊತೆಗೆ ಏನು ಪ್ರಮುಖವಾಗಿ ಸರ್ಕಾರದಿಂದ ಸಕಲ ಗೌರವದೊಂದಿಗೆ ಈ ಒಂದು ಚೆನ್ನಮ್ಮರ ಒಂದು ಅಂತ್ಯಕ್ರಿಯೆ ನಡೆಯೋದ್ರಿಂದ ಎಲ್ಲ ಗಣ್ಯಾತಿ ಗಣ್ಯರು ಕೂಡ ಇಲ್ಲಿ ಈ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ. ಸಿನಿಮಾ ನಟರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ರಾಜಕೀಯ ನಾಯಕರಾಗಿರ್ಬೋದು, ಎಲ್ಲರೂ ಕೂಡ ಭಾಗವಹಿಸೋದ್ರಿಂದ ಅಲ್ಲಿ ಸಕಲ ರೀತಿಯಲ್ಲಿ ಮುನ್ನೆಚ್ಚರಿಕೆ ವ್ಯವಸ್ಥೆ ಕೂಡ ಮಾಡಲಾಗ್ತಿದೆ. ಕಾರಿನ ವ್ಯವಸ್ಥೆಯ ಒಂದು ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಹೆಲಿಪ್ಯಾಡ್ನ ಒಂದು ವ್ಯವಸ್ಥೆ ಆಗಿರ್ಬೋದು, ಜೊತೆಗೆ ಜನರಿಗೆ ಬರುವಂಥ ಒಂದು ಆಸನದ ವ್ಯವಸ್ಥೆ ಆಗಿರ್ಬೋದು, ಎಲ್ಲವೂ ಕೂಡ ಬಹಳ ಕಟ್ಟೆಚ್ಚರದಿಂದ ಇಲ್ಲಿ ಮುಂಜಾಗ್ರತೆ ವಹಿಸಲಾಗುತ್ತಿದೆ. ಏನು ಇವತ್ತಿನ ಸಂಜೆ ಅಂದರೆ 4 ರಿಂದ 5 ಗಂಟೆ ಒಳಗೆ ಅವರ ಒಂದು ಪಾರ್ಥಿವ ಶರೀರ ಹೊಳೆ ನರಸೀಪುರ ಹೋಗುತ್ತೆ. ಅಲ್ಲಿಂದ ಇನ್ನಷ್ಟು ಬಿಗಿ ಬಂದೋಬಸ್ತ್ನಲ್ಲಿ ಅವರ ಒಂದು ಪಾರ್ಥಿವ ಶರೀರನ ನಾಳೆ ಅಂತ್ಯಕ್ರಿಯೆ ಆಗೋವರೆಗೂ ಕೂಡ ಅಲ್ಲಿನ ಒಂದು ಬಿಗಿ ಖಾಕಿ ಬಂದೋಬಸ್ತ್ನಲ್ಲಿ ಮತ್ತು ಅಲ್ಲಿನ ಮುಖಂಡರ ಒಂದು ಬಿಗಿ ಬಂದೋಬಸ್ತ್ನಲ್ಲಿ ಎಲ್ಲವೂ ಕೂಡ ಸುಸೂತ್ರವಾಗಿ ನೆರೆಯುವಂಥ ಒಂದು ವ್ಯವಸ್ಥೆ ಅಲ್ಲಿ ಆಗ್ತಿರುವಂಥದ್ದು. ಅಖಿಲೇಶ್, ಎಸ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.